2005ರಲ್ಲಿ KFC ಔಟ್ಲೆಟ್ಸ್ ಎಷ್ಟಿತ್ತು ಅಂತ ನೋಡಿದ್ರೆ ಬರೀ 7 ಇತ್ತು. ಆದರೆ 2021 ನೋಡಿದ್ರೆ 284 ಔಟ್ಲೆಟ್ಸ್ ಆಗಿದೆ. ಅದೇ ವರ್ಷದಲ್ಲಿ ಡಾಮಿನೋಸ್ ನೋಡಿದ್ರೆ 921 ಔಟ್ಲೆಟ್ಸ್ ಆಗಿದೆ. ಅದೇ ಕೊಕೋ ಕೋಲಾ ಪೆಪ್ಸಿ ಮಾತ್ರ ಕೆಲಷ್ಟೇ ಬೇಡ, ಎಲ್ಲಾ ಸಣ್ಣ ಪುಟ್ಟ ಅಂಗಡಿಗಳಲ್ಲೂ ಇದೆ. ಜನರಿಗೆಲ್ಲ ಇಲ್ಲೇ ಉರಿಯೋದು. ಈ ಕಂಪನೀಸ್ಗೆ ಎಲ್ಲಾ ಗೊತ್ತು. ಅಂದ್ರೆ 2015 ಅಲ್ಲಿ ಕೊಕೋ ಕೋಲಾ ಇಂದ ಒಂದು ಡಾಕ್ಯುಮೆಂಟ್ ಲೀಕ್ ಆಯ್ತು. ಆ ಡಾಕ್ಯುಮೆಂಟ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಶುಗರ್ ಬಂದು ಡೈರೆಕ್ಟ್ ಆಗಿ ಒಬಿಸಿಟಿಗೆ ಲಿಂಕ್ ಆಗಿದೆ ಅಂತ. ಇದು ಕೂಡ ಕಂಪನೀಸ್ಗೆ ಗೊತ್ತು. ಈ ಕಂಪನೀಸ್ಗೆಲ್ಲ ಏನ್ ಗೊತ್ತಿಲ್ದಿರನಿಲ್ಲ, ಇವ್ರಿಗೆಲ್ಲ ಗೊತ್ತು ಇದು ಶುಗರ್ ಬಂದು ಆರೋಗ್ಯಕ್ಕೆ ತುಂಬಾ ಕೆಟ್ಟದು, ಒಬಿಸಿಟಿ ಬಂದು ಮೇಜರ್ ಇಶ್ಯೂ ಅಂತೆಲ್ಲ ಅವ್ರಿಗೆಲ್ಲ ಗೊತ್ತು. ಆದ್ರೂ ನಮ್ಮಂತ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ, ಇಂಡಿಯಾ ಅಂತ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಸುಮಾರು ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ರೆಗ್ಯುಲೇಷನ್ಸ್ ಬಂದು ಅಷ್ಟೊಂದು ವೀಕ್ ಆಗಿದೆ, ಅಷ್ಟೊಂದು ಮೋಸವಾಗಿದೆ. ಈ ಪೆಪ್ಸಿ ಅಂತ ಕಂಪನೀಸ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಇದರ ಅಂಡರ್ ಡೆವಲಪಿಂಗ್ ಕಂಟ್ರೀಸ್ ಇರ್ತಾರಲ್ಲ, ಸೊ ಆ ತರ ಕಂಟ್ರೀಸ್ ಅಲ್ಲಿ ಹೋಗಿ ಹೆವಿಯಾಗಿ ಇನ್ವೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ರೆಗ್ಯುಲೇಷನ್ಸ್ ತುಂಬಾ ಕಮ್ಮಿ ಇರುತ್ತೆ, ಮತ್ತೆ ಇವ್ರ ರಿಟರ್ನ್ಸ್ ಜಾಸ್ತಿ ಇರುತ್ತೆ. ಇವ್ರು ಹೆಂಗ್ ಕಾಸು ಮಾಡ್ಕೊಬೇಕಂತ ಮಾತ್ರ ನೋಡ್ತಾರೆ. ಅದಕ್ಕೆ ಆವಾಗ ಇಂಡಿಯಾ ಬಂದು ಒಂದು ಪರ್ಫೆಕ್ಟ್ ಚಾಯ್ಸ್ ಆಗಿತ್ತು. ಯಾಕಂದ್ರೆ ಇಂಡಿಯಾಲ್ ಬಂದು ಈ ನ್ಯೂಟ್ರಿಷನ್ ಲೇಬಲ್ಸ್ ಅದೆಲ್ಲ ಮ್ಯಾಂಡೇಟರಿ ಮಾಡಿದ್ದೆ 2014 ಆದ್ಮೇಲೆ. 2014 ವರೆಗೂ ಈ ತರ ಎಲ್ಲ ಏನು ಇರ್ಲೇ ಇರಲಿಲ್ಲ. ಅದೇ ನಾವು US ಅದರ ಏನೋ ನೋಡಿದ್ರೆ 20 ವರ್ಷಕ್ಕೆ ಮುಂಚೆನೇ ಇದೆಲ್ಲ ಮ್ಯಾಂಡೇಟರಿ ಮಾಡ್ಬಿಟ್ಟಿದ್ರು. ಮತ್ತೆ ಹಂಗೆ 2018 ವರೆಗೂ ಈ ತರ ವಾರ್ನಿಂಗ್ ಸೈನ್ಸ್ ಅದರ ಏನು ಇರಲಿಲ್ಲ ಫುಡ್ ಪ್ಯಾಕೆಟ್ಸ್ ಅಲ್ಲಿ. ಇದೇ ಟೈಮ್ ಅಲ್ಲಿ ಡಯಾಬಿಟಿಕ್ಸ್ ಇಲ್ದಿದ್ದು ಇಂಡಿಯಾ ಬಂದು ಇವಾಗ 10% ಜನಕ್ಕೆ ಡಯಾಬಿಟಿಸ್ ಇದೆ. ಆ ಡಿಸೀಸ್ ಬಂದು ರೂರಲ್ ಏರಿಯಾಸ್ ವರ್ಗು, ಹಳ್ಳಿಗಳವರೆಗೂ ಹೋಗಿದೆ. ಮತ್ತೆ 20 ವರ್ಷದವನಿಗೆ ಕಿಡ್ನಿ ಡ್ಯಾಮೇಜ್ ಆಗ್ತಾ ಇದೆ, ಕಿಡ್ನಿ ಇಶ್ಯೂಸ್ ಬರ್ತಾ ಇದೆ. ಕಾರ್ಪೊರೇಟ್ ಬಂದು ಇಂಡಿಯನ್ಸ್ ನ ಫೇಲ್ ಮಾಡಿಲ್ಲ, ಕಾರ್ಪೊರೇಟ್ಸ್ ಇಂಡಿಯಾಗೆ ಬಂದು ಅವ್ರು ಸಕ್ಸೀಡ್ ಆದ್ರು. ಹೆಂಗೆ? ಸೊ ಒಂದೊಂದೇ ಅಡ್ವರ್ಟೈಸ್ಮೆಂಟ್ ಹಾಕೊಂಡ್ ಬಂದು ಚೆನ್ನಾಗಿ ಹೆಲ್ತಿ ಆಗಿತ್ತು ನಮ್ಮ ಇಂಡಿಯನ್ಸ್ ಆರೋಗ್ಯನ ಹಾಳು ಮಾಡಿ ಅವರು ಕಾಸು ಮಾಡ್ಕೊಂಡ್ರು.